ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಮತ್ತೆ ನಿಮ್ಗೆ? ನನಗೆ 25,000 ಕೊಡ್ತಾರಮ್ಮ. ಅದು ತುಂಬಾ ವರ್ಷದಿಂದ ಮಾಡ್ತಾ ಇದೀನಲ್ಲ ಅದಕ್ಕೆ. ನಿಮ್ಗೆ ಈ ತಿಂಗಳು ಸಂಬಳ ಬಂತ ಅಣ್ಣ? ನನಗ್ ಮಾತ್ರ ಅಲ್ಲಮ್ಮ, ಹೊರಗಡೆ ನಿಂತಿರೋ ಸೆಕ್ಯೂರಿಟಿಯಿಂದ ಹಿಡಿದು ಡ್ರೈವರ್ಗಳಿಂದ ಹಿಡಿದು ಯಾರ್ಯಾರಿಗೆ ಸಂಬಳ ತಲುಪಬೇಕೋ ಅವ್ರಿಗೆಲ್ಲ 10ನೇ ತಾರೀಕಿಗೆ ಕರೆಕ್ಟಾಗಿ ನಮ್ಮ ಅಕೌಂಟ್ ಬಂದು ತಹಕ್ಕಂತ ಬಿದ್ದೋಗ್ಬಿಡ್ತದೆ. ಏನೇ ತಪ್ಸಿದ್ರು ಅದನ್ನ ಮಾತ್ರ ತಪ್ಸೋದಿಲ್ಲ ಅಮ್ಮ. ಯಾಕಿದೆಲ್ಲ ಕೇಳ್ತಾ ಇದೀಯಾ? ಅಲ್ಲ, ನಿಮ್ಗೆಲ್ಲ ಸಂಬಳ ಕೊಟ್ಟಿದ್ದಾರೆ, ನನಗೆ ಏನೋ ಸಂಬಳ ಕೊಟ್ಟಿಲ್ವಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕಣ್ಣ ಹೀಗ್ ನಗ್ತಾ ಇದ್ದೀರಾ? ನನಗ್ ಸಂಬಳ ಕೊಟ್ಟಿಲ್ಲ ಅಂತ ನಿಮಗ್ ಖುಷಿ ಆಗ್ತಿದ್ಯಾ? ಅಲ್ಲಮ್ಮ, ನಿನ್ ಯಾಕೆ ಸಂಬಳ ಕೊಡ್ಬೇಕು? ನೀನ್ ಈ ಮನೆ ಸೊಸೆ, ನೀನ್ ಎಲ್ಲಾರ್ಗು ಸಂಬಳ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ನನಗ್ ಸಂಬಳ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಿಲ್ಲ ನೀನು. ಅಣ್ಣ, ನಾನು ಈ ಮನೆ ಸೊಸೆ ಅಲ್ಲ, ಈ ಮನೆ ಕೆಲ್ಸದವಳೆ. ನನ್ಗೂ ಪ್ರತಿ ತಿಂಗಳು ನಿಮಗ್ ಕೊಡೋ ಹಂಗೆ ಸಂಬಳ ಕೊಡ್ಬೇಕು. ಯಾಕಮ್ಮ ಮೈಯವ್ರು ಹಿಂಗೆಲ್ಲ ಮಾತಾಡ್ತೀಯ? ಇದೇನಾದ್ರೂ ಯಜಮಾನ್ರು ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊತಾರ ಗೊತ್ತಾ? ಹಾಗಾದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೆ ಅಂತ ನೀವ್ ಸಂಬಳ ಕೇಳ್ದೆ ಸುಮ್ನೆ ಆಗ್ಬಿಡ್ತೀರಾ? ನಮಗೂ ನಿಮ್ಗೂ ಒಂದೇನಮ್ಮ. ಅಣ್ಣ, ನೀವಿಲ್ಲಿ ಹೇಗ್ ಕೆಲ್ಸ ಮಾಡ್ತಾ ಇದ್ದೀರೋ ನಾನು ಇಲ್ಲಿ ಹಾಗೆ ಕೆಲ್ಸ ಮಾಡ್ತಾ ಇದ್ದೀನಿ. ಅಂದ್ಮೇಲೆ ನನ್ಗೂನು ಸಂಬಳ ಕೊಡ್ಬೇಕಲ್ವಾ? ಈಗ್ಲೇ ಹೋಗಿ ಯಜಮಾನ್ರ ಹತ್ರ ಮಾತಾಡ್ತೀನಿ. ಅಯ್ಯೋಯ್ಯೋ, ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಮ್ಮ. ನಿನ್ ಮೇಲೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು. ಹಿಂಗೆಲ್ಲ ಕೇಳ್ಬಿಟ್ಟು ಅವ್ರ ಮನ್ಸಿಗೆಲ್ಲ ಬೇಜಾರ್ ಮಾಡಕ್ ಹೋಗ್ಬೇಡ ನೀನ ಮೇಲೆ. ಅಣ್ಣ, ನನಗೂ ಅವ್ರ ಮೇಲೆ ಅಭಿಮಾನ ಇದೆ. ಹಾಗಂತ ಅಭಿಮಾನ ಹೊಟ್ಟೆ ತುಂಬ್ಸತ್ತ ಹೇಳಿ? ನಾನ್ ಕೆಲ್ಸ ಮಾಡೋದನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ಬಂದೇ ಇರಿ. ಆಯ್ತು, ಸ್ವಲ್ಪ ಬ್ಯುಸಿ ಇದ್ದೀನಿ, ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಬಾಮ್ಮ ಮಯೂರಿ, ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ. ನೋಡಮ್ಮ, ರಾಜೇಶ್ವರಿ ಏನೋ ಕೋಪದಲ್ಲಿ ಮಾತಾಡ್ತಾಳೆ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ಅವಳೇನಾದ್ರೂ ಮಾತಾಡ್ಕೊಳ್ಳಿ ಅಂತ ನಿನ್ ಪಾಡಿಗೆ ನೀನ್ ಇದ್ಬಿಡು. ಯಜಮಾನ್ರೆ, ನಾನು ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಬಂದಿಲ್ಲ. ನಿಮ್ ಹತ್ರ ಏನೋ ಕೇಳೋದಕ್ ಬಂದಿದ್ದೀನಿ. ಏನ್ಮ, ಏನ್ ವಿಷಯ? ಅದು ಗೋವಿಂದಣ್ಣ, ಪುಷ್ಪಕ್ಕ, ಸೆಕ್ಯೂರಿಟಿ ಅಣ್ಣಂಗೆಲ್ಲ ತಿಂಗಳು ಸಂಬಳ ಕೊಡ್ತಾ ಇದ್ದೀರಾ. ಆದ್ರೆ ನಾನು ಈ ಮನೆಗೆ ಬಂದಾಗಿಂದ ನನಗೆ ಸಂಬಳನೇ ಬಂದಿಲ್ಲ ಯಜಮಾನ್ರೆ.